ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಅನ್ನೋ ಹೇಳಿಕೆಯಿಂದ ಪ್ರಾರಂಭವಾದ ವಿವಾದ. ಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಅವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಅಂತ ಹೇಳಿದ ವಿಚಾರ ರಾದ್ಧಾಂತಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಈ ರಾದ್ಧಾಂತ ಕಮ್ಮಿ ಆಗೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಯಾವಾಗ ಡಿಕೆ ಶಿವಕುಮಾರ್ ಅವರ ಕೈಲಿ ಸ್ಪಾನರ್ ಹಿಡಿದ್ರೋ ತಿರುಗಿ ಬಿದ್ದಿದೆ ಚಿತ್ರರಂಗ. ಕಾಂಗ್ರೆಸ್ ಪಕ್ಷದಲ್ಲಿರೋ ಕೆಲ ಚಿತ್ರಮಂದಿ ಮಾತ್ರ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು ಅನ್ನೋದನ್ನ ಬಿಟ್ರೆ ಬಹಳಷ್ಟು ಮಂದಿ ಡಿಕೆ ಶಿವಕುಮಾರ್ ಅವರ ಒರಟು ಮಾತಿಗೆ ಆಕ್ಷೇಪ ಎತ್ತಿದ್ದಾರೆ. ಹಾಗೆ ನೋಡಿದ್ರೆ ಎಷ್ಟೋ ನಟರಿಗೆ ಫಿಲ್ಮ್ ಫೆಸ್ಟ್ಗೆ ಆಹ್ವಾನವನ್ನೇ ಕೊಟ್ಟಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಇವತ್ತಿನ ಡೆವಲಪ್ಮೆಂಟ್, ಈ ವಿಚಾರದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಒಂದು ವರದಿ ನಿಮ್ಮ ಮುಂದೆ. ನಟ್ಟು ಬೋಲ್ಟ್ ಟೈಟ್ ಅಮೋಘ 4ನೇ ದಿನ. ಏನಿರಬಹುದು ಡಿಸಿಎಂ ಡಿಕೆ ಮಾತಿನ ಮರ್ಮ? ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ತುಂಬಾ ಮನಸ್ಸಿಗೆ ನೋವಾಗಿದೆ. ಯಾಕೆಂದ್ರೆ ಯಾರು ಅವರ ಅಧೀನದಲ್ಲಿ ಇಲ್ಲ. ಟ್ರೀಟ್ ಮಾಡ್ತಿದ್ರೆ ಇನ್ನು ಮುಂದೆ ಕೊಡುವಂತ ಎಲ್ಲ ಸಕಲ ಕಟ್ ಮಾಡ್ತಿರ್ತಾರೆ. ಹಿಂದೇನೂ ಕೂಡ ಯಾರು ಕರೆದಿಲ್ಲ. ನೀವು ಹೋಗಿ ಸಾಧಕೋಗಿಲ್ಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್? ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಫಿಲ್ಮ್ ಫೆಸ್ಟಿವಲ್ಗೆ ಆಬ್ಸೆಂಟ್ ಆದ ಕನ್ನಡ ನಟ ನಟಿಯರಿಗೆ ಡಿಕೆ ಡೈರೆಕ್ಟ್ ವಾರ್ನ್ ಮಾಡಿ ಕಳೆದಿದೆ 3 ದಿನ. ಆದರೂ ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ಧಾರಾವಾಹಿಗೂ ಕಮ್ಮಿ ಇಲ್ಲದಂತೆ ರಬ್ಬರ್ ಬ್ಯಾಂಡ್ನಂತೆ ಹಿಂಚ್ತಾ ಇದೆ ವಿವಾದ. ಡಿಕೆ ವಾರ್ನ್ ಬಗ್ಗೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡ ಸ್ಯಾಂಡಲ್ವುಡ್ಡಿಗರು ಅಹುದಹುದು ಸರಿ ಅಂದಿದ್ದಾರೆ. ಮೋಹಕ ತಾರೆ ರಮ್ಯಾ, ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ, ನಿರ್ಮಾಪಕ ಕೆ ಮಂಜು ಮುಂತಾದವರು ಈ ಲಿಸ್ಟ್ನಲ್ಲಿದ್ದಾರೆ. ಇನ್ನೂ ಹಲ ಮಂದಿ ನಟರು ಏನ್ ಇಷ್ಟು ರಫ್ ಆಗಿ ಮಾತನಾಡೋದಾ ಅಂತ ರಾಗ ಎಳೆದಿದ್ದು ಆಗಿದೆ. ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್, ನಟ ರಮೇಶ್ ಭಟ್ ಸೇರಿದಂತೆ ಕೆಲವರು ಡಿಕೆ ಎಚ್ಚರಿಕೆ ಬಗ್ಗೆ ಆಕ್ಷೇಪ ಹೊರಹಾಕಿದ್ದಾಗಿದೆ. ಆಮೇಲೆ ಹೊರಬಂದ ಸತ್ಯ ಅಂದ್ರೆ ಇಲ್ಲಿ ಸ್ಯಾಂಡಲ್ವುಡ್ ಮಂದಿಗೆ ಸರಿಯಾಗಿ ಆಹ್ವಾನ ಪತ್ರಿಕೆಯೇ ಹೋಗದ ಸಂಗತಿ. ಸಿನಿಮೋತ್ಸವ ಅಂದ ಮಾತ್ರಕ್ಕೆ ಯಾರೇ ನಟ ನಟಿಯರು ಸಿನಿಮಾ ಮಂದಿ ಕರೆಯದೆ ಹೇಗೆ ತಾನೇ ಕಾರ್ಯಕ್ರಮಕ್ಕೆ ಬಂದಾರು? ಇದೇ ಅಲ್ಲಾಗಿರೋ ಎಡವಟ್ಟು. ಈ ಬಗ್ಗೆ ಚಂದ್ರಚೂಡ್ ಈಗಾಗಲೇ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲಾಗೆ ಕ್ಲಾಸ್ ತಗೊಂಡಿದ್ದಾಗಿದೆ. ಇದೀಗ ಈ ಬಗ್ಗೆ ಮತ್ತೆ ಬೊಟ್ಟು ಮಾಡಿದ್ದು ಮತ್ತೊಬ್ಬ ಹಿರಿಯ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ. ಚಿತ್ರರಂಗದ ಒಂದು ಉಳಿವಿಗಾಗಿ ಏನ್ ಮಾಡಬೇಕು ಅದನ್ನ ಒಂದು ಪೂರ್ವದಲ್ಲಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾರು? ನಿಗಮ ಮಂಡಳಿ ಅಧ್ಯಕ್ಷ ಯಾರು? ಸಾಧು ಕೋಕಿಲ ಕರಿಬೇಕಾಗಿತ್ತು ಅಲ್ವೇ? ಮೊದಲೇ ಕರಿಬೇಕು. ಇದು ಮೊದಲೇ ನಿರ್ಧಾರ ಆಗಿರುವಂತದ್ದಲ್ವಾ? ಯಾರು ತಪ್ಪು ಸರ್? ಇದು ನಿಗಮ ಮಂಡಳಿ ಅಧ್ಯಕ್ಷರದು ಅಲ್ವೇ? ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ ಎದುರು ಸಿಕ್ಕಿದ್ರೆ. ಇಲ್ಲಿ ಟೆನ್ನಿಸ್ ಕೃಷ್ಣ ಅವರೇ ಹೇಳುವಂತೆ ತಮಗೆ ಎದುರು ಸಿಕ್ಕರೂ ಸಾಧು ಕೋಕಿಲ ಮಾತನಾಡಿಸಿಯೇ ಇಲ್ಲ ಅಂತ. ಈ ರೀತಿ ಅದೆಷ್ಟೋ ಜನರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ ಎಂಬ ಅಪಸ್ವರ ಕೇಳಿಬಂದಿದೆ. ಇನ್ನು ಚಿತ್ರೋತ್ಸವಕ್ಕೆ ಹಿರಿಯ ನಟರಾದ ಶಿವರಾಜ್ ಕುಮಾರ್, ಅನಂತ್ನಾಗ್, ವಿ ರವಿಚಂದ್ರನ್, ಗಣೇಶ್, ಧ್ರುವ ಸರ್ಜಾ, ದೊಡ್ಡಣ್ಣ, ನೀನಾಸಂ ಸತೀಶ್, ನಟಿ ರಚಿತಾ ರಾಮ್ ಮುಂತಾದವರಿಗೆ ಆಹ್ವಾನ ಪತ್ರ ಕಳಿಸಲಾಗಿದೆ. ಹಾಗೆ ಮತ್ತೊಬ್ಬ ಹಿರಿಯ ನಟ ಸುದೀಪ್, ಯಶ್, ಡಾಲಿ ಧನಂಜಯ್, ಚಿಕ್ಕಣ್ಣ ಹೀಗೆ ಬಹಳಷ್ಟು ನಟ ನಟಿಯರಿಗೆ ಸಿಕ್ಕೇ ಇಲ್ಲ ಆಹ್ವಾನ. ಕರೆಯದೆ ಬಂದೇ ಇಲ್ಲ, ನಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಡಿಕೆ ಎಚ್ಚರಿಕೆ ಧಾಟಿಯಲ್ಲಿ ಅಬ್ಬರಿಸಿದ್ರೆ ಹೇಗೆ ಕತೆ ಅನ್ನೋದು. ಹೀಗೆ ಕರೆಯದೆ ವೃಥಾ ಮಾತು ಕೇಳಬೇಕಾಗಿ ಬಂದ ನಟ ನಟಿಯರ ಅಪಸ್ವರ. ಇವೆಲ್ಲ ನೋಡಿದ್ರೆ 3 ದಿನಗಳಿಂದಲೂ ನಟ್ ಬೋಲ್ಟ್ ಬಗ್ಗೆ ಡಿಶುಮ್ ಸದ್ಯಕ್ಕಂತೂ ಈ ಕೇಸ್ಗೆ ಇಂಟರ್ವೆಲ್ಲೇ ಸಿಕ್ತಿಲ್ಲ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಅನ್ನೋ ಹೇಳಿಕೆಯಿಂದ ಪ್ರಾರಂಭವಾದ ವಿವಾದ. ಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಅವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಅಂತ ಹೇಳಿದ ವಿಚಾರ ರಾದ್ಧಾಂತಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಈ ರಾದ್ಧಾಂತ ಕಮ್ಮಿ ಆಗೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಯಾವಾಗ ಡಿಕೆ ಶಿವಕುಮಾರ್ ಅವರ ಕೈಲಿ ಸ್ಪಾನರ್ ಹಿಡಿದ್ರೋ ತಿರುಗಿ ಬಿದ್ದಿದೆ ಚಿತ್ರರಂಗ. ಕಾಂಗ್ರೆಸ್ ಪಕ್ಷದಲ್ಲಿರೋ ಕೆಲ ಚಿತ್ರಮಂದಿ ಮಾತ್ರ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು ಅನ್ನೋದನ್ನ ಬಿಟ್ರೆ ಬಹಳಷ್ಟು ಮಂದಿ ಡಿಕೆ ಶಿವಕುಮಾರ್ ಅವರ ಒರಟು ಮಾತಿಗೆ ಆಕ್ಷೇಪ ಎತ್ತಿದ್ದಾರೆ. ಹಾಗೆ ನೋಡಿದ್ರೆ ಎಷ್ಟೋ ನಟರಿಗೆ ಫಿಲ್ಮ್ ಫೆಸ್ಟ್ಗೆ ಆಹ್ವಾನವನ್ನೇ ಕೊಟ್ಟಿರಲಿಲ್ಲ ಅನ್ನೋ ಮಾಹಿತಿ ಕೂಡ
ಹೊರಬೀಳ್ತಾ ಇದೆ. ಇವತ್ತಿನ ಡೆವಲಪ್ಮೆಂಟ್, ಈ ವಿಚಾರದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಒಂದು ವರದಿ ನಿಮ್ಮ ಮುಂದೆ. ನಟ್ ಬೋಲ್ಟ್ ಟೈಟ್ ಅಮೋಘ 4ನೇ ದಿನ. ಏನಿರಬಹುದು ಡಿಸಿಎಂ ಡಿಕೆ ಮಾತಿನ ಮರ್ಮ? ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ತುಂಬಾ ಮನಸ್ಸಿಗೆ ನೋವಾಗಿದೆ. ಯಾಕೆಂದ್ರೆ ಯಾರು ಅವರ ಅಧೀನದಲ್ಲಿ ಇಲ್ಲ. ನಟ್ಟು ಬೋಲ್ಟ್ ಟೈಟ್ ಮಾಡ್ತಿದ್ರೆ ಇನ್ನು ಮುಂದೆ ಕೊಡುವಂತ ಎಲ್ಲ ಸಕಲ ಸವಲತ್ತು ಕಟ್ ಮಾಡ್ತಿರ್ತಾರೆ. ಹಿಂದೇನೂ ಕೂಡ ಯಾರು ಕರೆದಿಲ್ಲ. ನೀವು ಹೋಗಿ ಸಾಧಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್? ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಫಿಲ್ಮ್ ಫೆಸ್ಟಿವಲ್ಗೆ ಆಬ್ಸೆಂಟ್ ಆದ ಕನ್ನಡ ನಟ ನಟಿಯರಿಗೆ ಡಿಕೆ ಡೈರೆಕ್ಟ್ ವಾರ್ನ್ ಮಾಡಿ ಕಳೆದಿದೆ 3 ದಿನ. ಆದರೂ ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ಧಾರಾವಾಹಿಗೂ ಕಮ್ಮಿ ಇಲ್ಲದಂತೆ ರಬ್ಬರ್ ಬ್ಯಾಂಡ್ನಂತೆ ಹಿಂಚ್ತಾ ಇದೆ ವಿವಾದ. ಡಿಕೆ ವಾರ್ನ್ ಬಗ್ಗೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡ ಸ್ಯಾಂಡಲ್ವುಡ್ಡಿಗರು ಅಹುದಹುದು ಸರಿ ಅಂದಿದ್ದಾರೆ. ಮೋಹಕ ತಾರೆ ರಮ್ಯಾ, ಅಕಾಡೆಮಿ ಅಧ್ಯಕ್ಷ ಸಾಧುಕೋಕಿಲ, ನಿರ್ಮಾಪಕ ಕೆ ಮಂಜು ಮುಂತಾದವರು ಈ ಲಿಸ್ಟ್ನಲ್ಲಿದ್ದಾರೆ. ಇನ್ನೂ ಹಲ ಮಂದಿ ನಟರು ಏನ್ ಇಷ್ಟು ರಫ್ ಆಗಿ ಮಾತನಾಡೋದಾ ಅಂತ ರಾಗ ಎಳೆದಿದ್ದು ಆಗಿದೆ. ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್, ನಟ ರಮೇಶ್ ಭಟ್ ಸೇರಿದಂತೆ ಕೆಲವರು ಡಿಕೆ ಎಚ್ಚರಿಕೆ ಬಗ್ಗೆ ಆಕ್ಷೇಪ ಹೊರಹಾಕಿದ್ದಾಗಿದೆ. ಆಮೇಲೆ ಹೊರಬಂದ ಸತ್ಯ ಅಂದ್ರೆ ಇಲ್ಲಿ ಸ್ಯಾಂಡಲ್ವುಡ್ ಮಂದಿಗೆ ಸರಿಯಾಗಿ ಆಹ್ವಾನ ಪತ್ರಿಕೆಯೇ ಹೋಗದ ಸಂಗತಿ. ಸಿನಿಮೋತ್ಸವ ಅಂದ ಮಾತ್ರಕ್ಕೆ ಯಾರೇ ನಟ ನಟಿಯರು ಸಿನಿಮಾ ಮಂದಿ ಕರೆಯದೆ ಹೇಗೆ ತಾನೇ ಕಾರ್ಯಕ್ರಮಕ್ಕೆ ಬಂದಾರು? ಇದೇ ಅಲ್ಲಾಗಿರೋ ಎಡವಟ್ಟು. ಈ ಬಗ್ಗೆ ಚಂದ್ರಚೂಡ್ ಈಗಾಗಲೇ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲಾಗೆ ಕ್ಲಾಸ್ ತಗೊಂಡಿದ್ದಾಗಿದೆ. ಇದೀಗ ಈ ಬಗ್ಗೆ ಮತ್ತೆ ಬೊಟ್ಟು ಮಾಡಿದ್ದು ಮತ್ತೊಬ್ಬ ಹಿರಿಯ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ. ಚಿತ್ರರಂಗದ ಒಂದು ಉಳಿವಿಗಾಗಿ ಏನ್ ಮಾಡಬೇಕು ಅದನ್ನ ಒಂದು ಪೂರ್ವದಲ್ಲಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾರು? ನಿಗಮ ಮಂಡಳಿ ಅಧ್ಯಕ್ಷ ಯಾರು? ಸಾಧು ಕೋಕಿಲ ಕರಿಬೇಕಾಗಿತ್ತು ಅಲ್ವೇ? ಮೊದಲೇ ಕರಿಬೇಕು. ಇದು ಮೊದಲೇ ನಿರ್ಧಾರ ಆಗಿರೋಂಥದ್ದಲ್ವಾ? ಯಾರು ತಪ್ಪು ಸರ್? ಇದು ನಿಗಮ ಮಂಡಳಿ ಅಧ್ಯಕ್ಷರದು ಅಲ್ವೇ? ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ ಎದುರು ಸಿಕ್ಕಿದ್ರೆ. ಇಲ್ಲಿ ಟೆನ್ನಿಸ್ ಕೃಷ್ಣ ಅವರೇ ಹೇಳುವಂತೆ ತಮಗೆ ಎದುರು ಸಿಕ್ಕರೂ ಸಾಧು ಕೋಕಿಲ ಮಾತನಾಡಿಸಿಯೇ ಇಲ್ಲ ಅಂತ. ಈ ರೀತಿ ಅದೆಷ್ಟೋ ಜನರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ ಎಂಬ ಅಪಸ್ವರ ಕೇಳಿಬಂದಿದೆ. ಇನ್ನು ಚಿತ್ರೋತ್ಸವಕ್ಕೆ ಹಿರಿಯ ನಟರಾದ ಶಿವರಾಜ್ ಕುಮಾರ್, ಅನಂತ್ನಾಗ್, ವಿ ರವಿಚಂದ್ರನ್, ಗಣೇಶ್, ಧ್ರುವ ಸರ್ಜಾ, ದೊಡ್ಡಣ್ಣ, ನೀನಾಸಂ ಸತೀಶ್, ನಟಿ ರಚಿತಾ ರಾಮ್ ಮುಂತಾದವರಿಗೆ ಆಹ್ವಾನ ಪತ್ರ ಕಳಿಸಲಾಗಿದೆ. ಹಾಗೆ ಮತ್ತೊಬ್ಬ ಹಿರಿಯ ನಟ ಸುದೀಪ್, ಯಶ್, ಡಾಲಿ ಧನಂಜಯ್, ಚಿಕ್ಕಣ್ಣ ಹೀಗೆ ಬಹಳಷ್ಟು ನಟ ನಟಿಯರಿಗೆ ಸಿಕ್ಕೇ ಇಲ್ಲ ಆಹ್ವಾನ. ಕರೆಯದೆ ಬಂದೇ ಇಲ್ಲ, ನಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಡಿಕೆ ಎಚ್ಚರಿಕೆ ಧಾಟಿಯಲ್ಲಿ ಅಬ್ಬರಿಸಿದ್ರೆ ಹೇಗೆ ಕತೆ ಅನ್ನೋದು. ಹೀಗೆ ಕರೆಯದೆ ವೃಥಾ ಮಾತು ಕೇಳಬೇಕಾಗಿ ಬಂದ ನಟ ನಟಿಯರ ಅಪಸ್ವರ. ಇವೆಲ್ಲ ನೋಡಿದ್ರೆ 3 ದಿನಗಳಿಂದಲೂ ನಟ್ ಬೋಲ್ಟ್ ಬಗ್ಗೆ ಡಿಶುಮ್ ಸದ್ಯಕ್ಕಂತೂ ಈ ಕೇಸ್ಗೆ ಇಂಟರ್ವೆಲ್ಲೇ ಸಿಗ್ತಿಲ್ಲ.